ಸರ್, ಈಗ ನಿಮ್ಮ ಕ್ಷೇತ್ರದ ಆ ತಡೆಗೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ, ಅಂದರೆ ಭ್ರಷ್ಟಾಚಾರ ನಡೆದಿದೆ. ನೋಡ್ರಿ, ಈಗ ತಡೆಗೋಡೆ ಕಟ್ಟಿದ್ದು ಮಣ್ಣು ರಸ್ತೆ ಬರಬಾರ್ದು ಅಂತ ಹೇಳಿ ಒಂದು ಮಾಡಿದ್ವಿ. ಇಡೀ ಗುಡ್ಡ ಹಾಕೋ ಜರ್ದು ಈ ಕಡೆ ಬಂದರೆ ಯಾವ ತಡೆಗೋಡೆನೂ ಉಳಿಯೋದಿಲ್ಲ. ಗುಡ್ಡಗಳೇ ಊರು ತೇಲಿ ಹೋಗ್ತಾ ಇದ್ದಾವೆ. ಮೊನ್ನೆ 2 ಟ್ಯಾಂಕರ್ಗಳು 7-8 ಜನ ಎಲ್ಲ ಹೋದರು ಶಿರೂರಿನಲ್ಲಿ. ಯಾರನ್ನಾರು ಒಬ್ರಿಗೆ ತಲೆ ಕಟ್ಟೋದಲ್ಲ, ಅದನ್ನು ಭ್ರಷ್ಟಾಚಾರದ್ದು ಅಂತ ಹೇಳಲ್ಲ. ಎಲ್ಲ ರೀತಿ ಚೆನ್ನಾಗಿದೆ. ಇದನ್ನು ರಾಜಕಾರಣಕ್ಕೆ ಉಪಯೋಗಿಸಿದವರಿಗೆ ನಾವೇನು ಹೇಳೋಕ್ಕಾಗಲ್ಲ. ಕಟ್ಟಡದ ವಿಚಾರವನ್ನು ಸಹ ಅವರು ಸರ್, ಕಟ್ಟಡನೂ ಕೂಡ ಅಷ್ಟೇ. ಎಲ್ಲ ಕಟ್ಟಡಗಳು ತುಂಬ ಚೆನ್ನಾಗಿದ್ದಾವೆ. ತೀರ್ಥಹಳ್ಳಿಯಲ್ಲಿ ಮೊನ್ನೆ 20 ಕೋಟಿ 50 ಲಕ್ಷ ರೂಪಾಯಿಗಳ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಅದರಲ್ಲಿ ತಾಲೂಕ್ ಪಂಚಾಯಿತಿ ಕಟ್ಟಡದಲ್ಲಿ ಒಂದು ಸಣ್ಣ ವೈರ್ನಿಂದಾಗಿ ಒಂದು ಕಡೆ ಜಿನುಗ್ತಾ ಇದೆ. ಅದು ಗೋಡೆ ಮಾತ್ರ ಎಲೆಕ್ಟ್ರಿಕಲ್ ವೈರಿಂದಾಗಿ ಅದು ಗೋಡೆಯಲ್ಲಿ ಮಾತ್ರ ಸ್ವಲ್ಪ ಜಿನುಗ್ತಾ ಇತ್ತು. ಅದನ್ನೇ ಬಹಳ ದೊಡ್ಡ ಮಾಡುವಂಥ ಕೆಲಸ ಏನು ನಡೆದಿದೆ. ಇವತ್ತು RCCನಲ್ಲಿ ಎಲ್ಲೂ ಲೀಕೇಜ್ ಇಲ್ಲ. ಮಲೆನಾಡಿನಲ್ಲಿ ಸಹಜವಾಗಿ RCCನಲ್ಲಿ ಲೀಕೇಜ್ ಆಗುತ್ತೆ. ಇನ್ನೂ ಕಾಂಟ್ರಾಕ್ಟ್ರು ಮತ್ತು ಇಂಜಿನಿಯರು ಹ್ಯಾಂಡ್ ಓವರ್ ಮಾಡಲ್ಲ, ಬಿಲ್ಡಿಂಗನ್ನು ರೆಕ್ಟಿಫೈ ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಬಿಲ್ಡಿಂಗ್, 13.5 ಕೋಟಿ ರೂಪಾಯಿದು ಆ ಬಿಲ್ಡಿಂಗು. ಹಾಗಾಗಿ ಅದು ಯಾವುದು ಕೂಡ ಈಗ ನಾನು MLA, ನಾನೇನು ಮೇಸ್ತ್ರಿ ಕೆಲಸ ಮಾಡ್ಸೋಕ್ಕಾಗತ್ತೆ, ನಿತಿನ್ ಗಾರೆ ಹೊಡಿಸೋಕ್ಕಾಗಲ್ಲ. ಮಾಡಿದ್ದಾರೆ, ಚೆನ್ನಾಗಾಗಿದೆ ಆ ಬಿಲ್ಡಿಂಗು. ಒಂದು ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರ್ತದೆ, ಸರಿ ಮಾಡಿದ್ದಾರೆ. ನಿನ್ನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಹೋಗಿ ನೋಡಿದ್ದಾರೆ. ಭಾಳ ಬೇಗ ಸರಿ ಮಾಡ್ತೀವಿ. ಮಳೆ ಹೊಡಿತಾ ಇದೆ, ಮತ್ತು ಒಂದು ಕಡೆಯಿಂದ ಈರ್ಸ್ಲು ಹೊಡಿತಾ ಇದೆ. ಅದಕ್ಕೆ ಒಂದು ಕಡೆಯಿಂದ ಅದು ಸ್ವಲ್ಪ ಗೋಡೆ ತಂಡಿ ಹೇಳ್ಕೊಂಡಿದೆ, ಸರಿ ಮಾಡ್ತಾರೆ. ಸರಿ.